ಪ್ರೌಡ್ ವಿಸಿಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾನು ಯಾವ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? Blind. ಕಾಣ್ತಾ ಇದೆ. ಸೊ ಯಾವಾಗಲೂ ಪೀಕ್ಲಿ ಪೆಂಟೇಶನ್ ಅನ್ನೋ ಇದನ್ನ ಸ್ಟೆಪ್ಸ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಇವತ್ತು ಸ್ವಲ್ಪ ಜಸ್ಟ್ ಫಾರ್ ಎ ಚೇಂಜ್ ಅಂತೇಳಿ ನಂದು ಬೆಟರ್ ಅಂಡ್ ಬೆಟರ್ ಆಗಿರ್ಬೋದು. ನನ್ನ ಈ ಒಂದು ಬಿಸ್ನೆಸ್ ಜರ್ನಿಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ ಅಂತೇಳಿ ಇದೆಯಲ್ಲ, ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಅದು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ದು ಈ ಒಂದು ಕಟ್ಟನ್ ರಾಡಿಂದ. ಇದು ನಮ್ಮ BKKL ಅಂತೇಳಿ ಕಿರ್ಲೋಸ್ಕರಲ್ಲಿ ಜೊತೆಗಿದ್ರು, ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಅವರು ನಮಗೆ ಈ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಕಿರ್ಲೋಸ್ಕರ್ ಕ್ಲೋಸ್ ಆದ ಮೇಲೆ ಆ ಒಂದು ಪಾರ್ಟ್ ಇಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇದೆ. ಏನೇನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾನು ಹೇಳ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಫರ್ನಿಶಿಂಗ್ ಅಂತ ಇನ್ಫಾರ್ಮೇಶನ್ ಬಗ್ಗೆ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಅದರಲ್ಲಿ ಸೂಕ್ಷ್ಮವಾಗಿ ಓನ್ಲಿ ಕರ್ಟನ್ಸ್ ಮತ್ತೆ ಬ್ಲೈಂಡ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಕರ್ಟನ್ಸ್ ಬ್ಲೈಂಡ್ಸ್ ಯಾಕೆ ಬೇಕಾಗುತ್ತೆ? ಸನ್ಲೈಟ್ ಅವಾಯ್ಡ್ Aesthetics. ಗ್ರೇಟ್ ಮಾಡಿ. Aesthetics. ನಾನೇನ್ ಬರ್ಕೊಂಡಿದ್ದೀನಿ ಎಲ್ಲ ನೀವು ಹೇಳಿದ್ರ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು ಪ್ರೈವಸಿ ಮೇಂಟೈನ್ ಮಾಡ್ಲಿಕ್ಕೆ, ಲೈಟ್ ಕಂಟ್ರೋಲ್ ಮಾಡ್ಲಿಕ್ಕೆ, ರೂಮ್ ಟೆಂಪರೇಚರ್ ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿ, ಅಥವಾ ಅಸ್ಥೆಟಿಕ್ ಆಂಬಿಯನ್ಸ್ ನೀವೇ ಹೇಳಿದ್ರ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಕರ್ಟನ್ಸ್ ಬೇಕಾಗುತ್ತೆ. Acoustics ಸೊ ಕೂಡ. ಅಕಾಸ್ಟಿಕ್ ಪರ್ಪಸ್ ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಮೇನ್ ರೀಸನ್ ವೈ ಯು ನೀಡ್ ಕರ್ಟನ್ಸ್ ಅಂಡ್ ಬ್ಲೈಂಡ್ಸ್ ಅಂತ ಹೇಳಿ. ಕರ್ಟನ್ಸ್ ಬ್ಲೈಂಡ್ಸ್ ಏನಾಗುತ್ತಪ್ಪ ಅಂತಂದ್ರೆ ಇದು ರೆಸಿಡೆನ್ಷಿಯಲ್ ಪರ್ಪಸ್ ಬೇಕಾಗುತ್ತೆ, ಜೊತೆಗೆ ಕಮರ್ಷಿಯಲ್ ಪರ್ಪಸ್ ಬೇಕಾಗ್ತದೆ. ಡಿಪೆಂಡ್ ಅಪಾನ್ ಪ್ಲೇಸ್ ಟು ಪ್ಲೇಸ್ ಅದು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸೊ ಕರ್ಟನ್ಸ್ ಅಲ್ಲಿ ಇಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪಾ ಅಂದ್ರೆ SS ರಾಡ್ ಕಾಣ್ತಾ ಇದೆ ನಿಮಗೆ. ಇದು SS ರಾಡ್ ವಿತ್ ಬ್ರಾಕೆಟ್ಸ್, ಡಿಫ್ರೆಂಟ್ ಟೈಪ್ ಬ್ರಾಕೆಟ್ಸ್ ಬರುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ, ವೈಲೆಟ್ ಕರ್ಟನ್ಸ್ ಅಂತ ಹಾಕಿ ಹಿಂಗಡೆಗೆ ಸೀತ್ರೂ ಕರ್ಟನ್ಸ್ ಹಾಕಿದೀವಿ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಕರ್ಟನ್ಸ್. ಇದನ್ನ ನಾವು ಆಲ್ಮೋಸ್ಟ್ ನಮ್ಮ 23 ಇಯರ್ಸ್ ಲೈಫ್ ಅಲ್ಲಿ 20 ಇಯರ್ಸ್ ತನಕ ಇದೇ ಮೇಂಟೈನ್ ಮಾಡ್ಕೊಂತ ಬಂದಿದ್ವಿ. ನೆಕ್ಸ್ಟ್ ರೈಟ್. ಸೊ ಒಂದು ವಿಜಯಲಕ್ಷ್ಮಿ ಮೇಡಮ್ ಪರಿಚಯ ಆದ್ಮೇಲೆ ಅವ್ರ ಮನೆಗೆ ಕಟನ್ಸ್ ಹಾಕ್ಬೇಕಾದ್ರೆ ಮೇಡಮ್ ಕಟ್ಟನ್ ರಾಡ್ ಬಹಳ ಚೆನ್ನಾಗಿ ಕಾಣುತ್ತೆ, ಅದನ್ನೇ ಹಾಕೋಣ ಅಂತ ನಾವು. ಅವ್ರ ಕಟ್ಟನ್ ರಾಡ್ ಯಾವ್ದೇ ಕಾರಣಕ್ಕೂ ಬೇಡ ನಮಗೆ, ಈ ತರ M ಟ್ರ್ಯಾಕ್ ಅಂತ ಇದೆ, ಅಲ್ಯೂಮಿನಿಯಂ ಟ್ರ್ಯಾಕ್ ಬೇಕು ನಮಗೆ, ಅಲ್ಯೂಮಿನಿಯಂ ಟ್ರ್ಯಾಕ್ ಹಾಕ್ಬೇಕು. ಅದು ನಿಮ್ಮ ಹತ್ರ ಇಲ್ಲಿದ್ರು ಕೂಡ ನೀವೇ ತಂದು ಅದನ್ನ ಹಾಕ್ಬೇಕು ಅಂತ ಹೇಳಿದ್ರು. ಸೊ ನಾವು ಅದನ್ನ ಇಲ್ಲಿ ಲೋಕಲ್ ಮಾರ್ಕೆಟ್ ಕಾಣಕ್ ಹೋದ್ರೆ ಏನಾಗುತ್ತೆ, ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ನಾವು ಫೈಂಡ್ ಔಟ್ ಮಾಡಿ ಅದನ್ನ ಬಾಂಬೆಯಿಂದ ತರಿಸ್ತಾ ಇದೀವಿ. ಸೊ ದಿಸ್ ಈಸ್ M ಟ್ರ್ಯಾಕ್ ಅಂತ ಹೇಳಿ. ಇದನ್ನ ಹಾಕಿದ್ಮೇಲೆ ರೇಷಿಯೋ ಆಫ್ ನಮ್ಮ ಪ್ರಾಡಕ್ಟ್ ಎಷ್ಟಿದೆ ಅಂತಂದ್ರೆ 30% ರಾಡಿಗೆ ಹೋಗಿದೆ, 70% ಇದನ್ನೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವಿಜಯ್. ಸೊ ಇದರಲ್ಲಿ ಇನ್ನೊಂದು ಬರುತ್ತೆ, ಅದು ಐ ಟ್ರ್ಯಾಕ್ ಅಂತ ಹೇಳಿ. ಈ ಐ ಟ್ರ್ಯಾಕ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಲ್ ಶೇಪ್ ಆಗಿರ್ಬೋದು ವಿಂಡೋ, ಅಥವಾ ಕರ್ವ್ ಇರ್ಬೋದು, ಯಾವುದೇ ವಿಂಡೋ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಇದು ಫ್ಲೆಕ್ಸಿಬಲ್ ಬೆಂಡ್ ಆಗ್ತದೆ. ಸೊ ಅದನ್ನ ತಕ್ಕಂತೆ ನಾವು ಪ್ಲೇಸ್ ತಕ್ಕಂತೆ ಇದನ್ನ ಮೇಂಟೈನ್ ಮಾಡ್ಕೋಬಹುದು. ರನ್ನಿಂಗ್ ಕೂಡ ಅಷ್ಟೇ ಈಸಿ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಟ್ರಕ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಅಲ್ಲಿ ಇದು ಪೇಂಟೆಡ್ ಕರ್ಟನ್ಸ್. ನಮ್ಮ ಭೂಮಿಕಾ ಡಿಜಿಟಲ್ಸ್ ಇದಾರೆ, ಅವ್ರ ಹತ್ರ ಇದನ್ನ ನಾವು ಯಾವುದೇ ಫೋಟೋ ಕೊಟ್ಟರು ಪೇಂಟ್ ಹಾಕ್ಸ್ಬಿಟ್ಟು ಈ ತರ ಕರ್ಟನ್ಸ್ ಹಾಕ್ಕೊಡ್ತೀವಿ. ನೆಕ್ಸ್ಟ್ ಸೊ ಹಾಸ್ಪಿಟಲ್ ಹೋಗ್ತೀರಾ, ಹಾಸ್ಪಿಟಲ್ ಈ ತರ ಕರ್ಟನ್ಸ್ ನೋಡ್ತೀರಾ, ಇದು ಅಲ್ಯೂಮಿನಿಯಂ ಟ್ರ್ಯಾಕ್ ಪ್ಲಸ್ ಕರ್ಟನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸೊ ರಿಮೋಟ್ ಜೊತೆಗೆ ಮ್ಯಾನೇಜ್ ಜೊತೆಗೆ ಈ ತರ ರಿಮೋಟ್ ಆಪರೇಷನ್ಸ್ ರೆಡಿ. ಸೊ ಮ್ಯಾನುವಲಿ ಆಪರೇಷನ್ ಮಾಡಕ್ಕೆ ನಿಮ್ಗೆ ಬೇಜಾರಾದ್ರೆ ರಿಮೋಟ್ ಕಂಟ್ರೋಲ್ ಆಪರೇಷನ್ ಮುಖಾಂತರ ನೀವು ಎಲ್ಲೇ ಇದ್ರು ಕಡಿಮೆ ಮನೆಗಿದ್ದು ಕೂಡ ಹಾಲಲ್ಲಿ ಇರ್ತಕ್ಕಂಥ ಕಟ್ಟನ್ನು ನೀವು ಆಪರೇಟ್ ಮಾಡಬಹುದು. ಮೇಲೆ ಡಬಲ್ ರೂಫಿಂಗ್ ಇರುತ್ತೆ, ಹೈಲೈಟೆಡ್ ಕರ್ಟನ್ಸ್ ಇರ್ತವೆ, ಅಲ್ಲೂ ಕೂಡ ನೀವು ಆಪರೇಟ್ ಮಾಡ್ಲಿಕ್ಕೆ ಇದೆ. ಅಲ್ಲೂ ಆಪರೇಟ್ ಮಾಡೋಕ್ಕಾಗಲ್ಲ ನಿಮಗೆ, ಇಲ್ಲಿ ಬೈ ಗ್ರೌಂಡ್ ಫ್ಲೋರ್ ಇಂದ ನೀವು ಆಪರೇಟ್ ಮಾಡಬಹುದು. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ರಿಮೋಟ್ ಕಂಟ್ರೋಲ್ ಆಪರೇಷನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಲೈಂಡ್ಸ್ ಬರುತ್ತೆ. ಬ್ಲೈಂಡ್ಸ್ ಅಲ್ಲಿ ಕೂಡ ಸುಮಾರು ಒಂದು 15 ವೆರೈಟೀಸ್ ಇದಾವೆ. 15 ವೆರೈಟೀಸ್ ಅಲ್ಲಿ ಇಲ್ಲಿ ಕಾಣ್ತಕ್ಕಂಥ ರೈಟ್ ಸೈಡ್ ಇರ್ತಕ್ಕಂಥದ್ದು ವರ್ಟಿಕಲ್ ಬ್ಲೈಂಡ್ಸ್ ಅಂತ ಹೇಳಿ, ಲೆಫ್ಟ್ ಇರ್ತಕ್ಕಂಥದ್ದು ವುಡನ್ ವೆನಿಷಿಯನ್ ಬ್ಲೈಂಡ್ ಅಂತ ಕಾಣುತ್ತೆ, 6 ಸೆಕ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಇದು ಕೂಡ ವಿಜಯಲಕ್ಷ್ಮಿ ರೇಷ್ಮೆಗೆ ಮಾಡಿರೋದು. ಇದು ಎಕ್ಸ್ಟೀರಿಯರ್ ಬ್ಲೈಂಡ್ಸ್ ಅಂತ ಹೇಳಿ, PVC ಬ್ಲೈಂಡ್ಸ್. ಇದು ಮಳೆಗೂ ಏನಾಗಲ್ಲ, ಗಾಳಿಗೂ ಏನಾಗಲ್ಲ, ಧೂಳಿಗೂ ಏನಾಗಲ್ಲ, ಆಟೋಮೆಟಿಕಲಿ ವಾಟರ್ ವಾಶ್ ಮಾಡಬಹುದು, ಬೇಕಿದ್ದಾಗ ಇಳಿಸ್ಕೋಬಹುದು, ಬೇಡದಾಗ ಇಳಿಸ್ಕೋಬಹುದು. ಇದು ಎಕ್ಸ್ಟೀರಿಯರ್ ಲುಕ್ ಆಗುತ್ತೆ. ಸೊ ಈಗ ಈ ಶೋರೂಮ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ, ಇದು ನಮ್ಮ ಸ್ವಾಮಿ ಸರ್ ಅಧ್ಯಕ್ಷರದ್ದು PSS ಎಂಟರ್ಪ್ರೈಸಸ್. ಇಲ್ಲಿ ಏನಾಗ್ತಾ ಇತ್ತಪ್ಪ ಅಂದ್ರೆ ಅದು ವೆಸ್ಟ್ ಫೇಸಿಂಗ್ ಇರ್ತಕ್ಕಂಥ ವಿಂಡೋದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇತ್ತು. ಬಿಸಿಲು ಬಂದಾಗ ಇಡೀ ರೂಮ್ ಹಾಲ್ ಟೆಂಪರೇಚರ್ ಸಿಕ್ಕಾಪಟ್ಟೆ ಇದಾಗ್ತದೆ, ಅಲ್ಲಿ ಸ್ಟಾಫಿಗೆ ವರ್ಕ್ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಸೊ ಹಂಗಾಗಿ ಅವ್ರೊಂದು ಸಮಸ್ಯೆ ಆ ಥರ ಹೇಳ್ಕೊಂಡಾಗ ನಾವಿಲ್ಲಿ ಬ್ಲಾಕ್ಔಟ್ ಸೀರೀಸ್ ಅಲ್ಲಿ ರೋಲರ್ ಬೆಂಡ್ಸ್ ಅಂತ ಹಾಕಿದೀವಿ.
ಇದು ಕೂಡ ಸೇಮ್ ಆಪರೇಷನ್ಸ್, ರಿಮೋಟ್ ಕೂಡ ಮಾಡ್ಬೋದು, ಮ್ಯಾನುವಲ್ ಕೂಡ ಆಪರೇಷನ್ ಮಾಡ್ಬೋದು. ಸೊ ಈ ತರ ಹಾಕಿದ್ಮೇಲೆ ಅಲ್ಲಿ ರೂಮ್ ಟೆಂಪರೇಚರ್ ಕಮ್ಮಿ ಆಗಿದೆ, ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ಸ್ ಕಮ್ಮಿ ಬರ್ತಾ ಇದೆ. ಇನ್ ದ ಮೀನ್ ಟೈಮ್ ಅವ್ರ ಆರ್ಡರ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಇದು ಕಾರ್ ಶೋರೂಮ್, ಅಲ್ಲೂ ಕೂಡ ಇದೇ ತರ ಬ್ರೈಟ್ಸ್ ಹಾಕಿದ್ವಿ. ಮಹೀಂದ್ರಾ ಕಾರ್ ಶೋರೂಮ್ ಶಿವಮೊಗ್ಗ. ಇನ್ನೊಂದು ಬ್ರೈಟ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ಅಟ್ ಪ್ರೆಸೆಂಟ್ ಬಹಳ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಜೀಬ್ರಾ ಬ್ರೈಟ್ಸ್ ಅಂತ ಹೇಳಿ ಬ್ಲಾಕ್ಔಟ್ ಸೀರೀಸ್ ಬರುತ್ತೆ, ಜೊತೆಗೆ ರೆಗ್ಯುಲರ್ ಮೂವ್ಮೆಂಟ್ಸ್ ಬರುತ್ತೆ. 50% ಓಪನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ ಈ ತರ ಕಾರ್ನರ್ ಸ್ಮಾಲ್ ವಿಂಡೋಸ್ ಇರುತ್ತೆ. ಇಲ್ಲಿ ಕಟನ್ ಚೆನ್ನಾಗಿ ಕಾಣೋದಿಲ್ಲ. ಸೊ ಇಲ್ಲಿ ಕಾಟ್ ಲೆಫ್ಟ್ ರೈಟ್ ಏನಾಗಿದೆ ಬ್ಲೈಂಡ್ಸ್ ಇದೆ, ಅಲ್ಲಿ ಸ್ಮಾಲ್ ವಿಂಡೋಸ್ ಇದೆ, ಅಲ್ಲೂ ಕೂಡ ಕಟನ್ ಚೆನ್ನಾಗಿ ಕಾಣೋದಿಲ್ಲ. ಇಲ್ಲಿ ಕಾಟ್ ಮೇಲ್ಗಡೆಗೆ ಸ್ಮಾಲ್ ವಿಂಡೋ ಇದೆ, ಅಲ್ಲಿ ವಿಂಡೋ ಇದೆ, ಬಟ್ ಅಲ್ಲಿ ಕಟನ್ಸ್ ಹಾಕಿದ್ರೆ ಎಲ್ಲ ಅಡಿಯುತ್ತೆ, ಆಗುತ್ತೆ. ಅದಕ್ಕೆ ಆ ಒಂದು ಪ್ಲೇಸ್ ಅಲ್ಲಿ ಈ ತರ ಜೀಬ್ರಾ ಬ್ರೈಟ್ಸ್ ಹಾಕಿದ್ರೆ ಬಹಳ ಚೆನ್ನಾಗಿ ಸೂಟಬಲ್ ಆಗಿ ಕೊಡುತ್ತೆ. ಸೊ ಇಲ್ಲಿ ಟಿವಿ ಶೋಕೇಸ್ ಇದೆ, ಲೆಫ್ಟ್ ರೈಟ್ ಕಟನ್ಸ್ ಹಾಕಿ ಬರಲ್ಲ. ಇದು ಕೂಡ ಸೇಮ್ ಮ್ಯಾಚ್ ಟು ಮ್ಯಾಚ್ ಮಾಡಿ ಒಂದು ಕಾಂಬಿನೇಷನ್ ಕ್ರಿಯೇಟ್ ಮಾಡ್ಕೊಂಡು ನಾವು ಜೀಬ್ರಾ ಬ್ರೈಟ್ಸ್ ಹಾಕಿದ್ದೀವಿ. ಇಲ್ಲಿ ಸೋಫಾ ಸೆಟ್ ಇದೆ, ಹಿಂದೆ ಕಟನ್ಸ್ ಹಾಕಕ್ ಬರಲ್ಲ, ಆಟೋಮೆಟಿಕಲಿ ಸೇಮ್ ಜೀಬ್ರಾ ಬ್ರೈಟ್ಸ್ ಯೂಸ್ ಆಗಿದೆ. ಸೊ ಇಷ್ಟೆಲ್ಲ ಆಗಿದೆ. 23 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೀವಿ. ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತೀವಿ, ಇಲ್ಲಿ ನಮ್ಮ ಎಸ್ಟಿಮೇಟ್ ಕಸ್ಟಮರ್ಸ್ ಇದ್ದಾರೆ. ಸಾಯಿ ಇಂಟರ್ನ್ಯಾಷನಲ್, ಶಂಕರ್ ಕಂಫರ್ಟ್, ಶಾಂತಿ ಕಂಫರ್ಟ್ಸ್, ಹೋಟೆಲ್ ಸೋಷಿಯಲ್ಸ್, ಜಿಲ್ಲಾ ಪಂಚಾಯತ್, ರ್ಯಾಂಡ್ ಆರ್ಮಿ, ಆಮೇಲೆ ಶಿವಗಂಗಾ ಕನ್ವೆನ್ಷನ್ ಆದ ನಮ್ಮ ಅನಿಲ್ ಜೈನ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಆಮೇಲೆ ಮಾಹಿತಿ ಹಾಸ್ಪಿಟಲ್, ಆಮೇಲೆ ಸುತ್ತಮುತ್ತ ದಾವಣಗೆರೆಗೆ ಲೊಕೇಟ್ ಆಗಿರ್ತಾರೆ ಸುಮಾರು 10 ಡಿಸ್ಟ್ರಿಕ್ಟಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಎನಿವೇರ್ ಯಾವುದೇ ರೀತಿ ನಾವು ಕನ್ಸಲ್ಟೇಷನ್ ಚಾರ್ಜ್ ಮಾಡಲ್ಲ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾಡಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಅವರ್ ಪ್ರೌಡ್ BNI ಪ್ರೆಫರ್ಡ್ ಪಾರ್ಟ್ನರ್ಸ್. ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ಆಯ್ತು. ದಾವಣಗೆರೆಯಲ್ಲಿ ಹಾಗೆ ಸುತ್ತಮುತ್ತಲು ಬೆಂಗಳೂರಲ್ಲಿ ಎಲ್ಲ ಕಡೆಗೂ ಕಟನ್ ಸಿಗುತ್ತೆ, ಬ್ಲೈಂಡ್ ಸಿಗುತ್ತೆ, ಸಾಕಷ್ಟು ಕಾಂಪಿಟೇಟರ್ಸ್ ಇದ್ದಾರೆ. ಇದ್ರೂ ಕೂಡ ವೈ ಹೋಮ್ ಸ್ಟೈಲ್ ಅಂತಂದ್ರೆ ಬಿಕಾಸ್ ವಿ ಆರ್ ಹ್ಯಾವಿಂಗ್ 23 years ಆಫ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಲ್ಲೇ ಒಂದು ಕಸ್ಟಮರ್ ಸೈಟ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರು ಕೂಡ ಅದನ್ನು ಸಾಲ್ವ್ ಮಾಡ್ಕೊಂಡು ಅವರ ಪ್ರಾಬ್ಲಮ್ ನಾವು ಫುಲ್ಫಿಲ್ ಮಾಡ್ಕೊಡ್ತೀವಿ, ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ. ಇಲ್ಲಿ ಒಂದು ಸಕ್ಸಸ್ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಹೌ ದಿ ಟೀಮ್ ವರ್ಕ್ಸ್ ಅಂತ ಹೇಳಿ ಹೆಂಗ್ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ನಮ್ಮ ಒಬ್ಬ ಕಸ್ಟಮರ್ ಇದ್ದಾರೆ ವಿಶ್ವನಾಥ್ ಅಂತ ಹೇಳಿ. 18 ವರ್ಷದಿಂದ ಅವರಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. 18 ವರ್ಷದ ಮನೇಲಿ ಮೊನ್ನೆ ಅವ್ರ ಮಗಳು ಮದುವೆ ಆಯ್ತು. ಮಗಳೇ ಮದುವೆ ಆದಾಗ ಒಂದು ಜಸ್ಟ್ ಒಂದು 5 to 6 weeks ಇತ್ತು ಟೈಮ್. ಆ ಟೈಮಲ್ಲಿ ಇತ್ತಿದಂಗೆ ಒಂದು ಮನೆ ಒಳಗೆ ಒಂದು ಮಗಳ ರೂಮ್ನ ಇಂಟೀರಿಯರ್ಸ್ ಮಾಡ್ಬೇಕಾಗಿತ್ತು. ಸೊ ಇಂಟೀರಿಯರ್ಸ್ ಮಾಡ್ಬೇಕಂದ್ರೆ ಅದಕ್ಕೆ ಕಮಿಟ್ಮೆಂಟ್ ಇತ್ತು. 15 ವರ್ಷದಲ್ಲಿ ಆಗುತ್ತೆ ಕೆಲಸ. ಅವಾಗ ನಾನು ನಮ್ಮ BNI ಫೆಲೋ ಮೆಂಬರ್ಸ್ ಕೇಳ್ಕೊಂಡೆ, ಹಿಂಗ್ ಮಾಡಕ್ಕಾಗುತ್ತಾ ಅಂತೇಳಿ. ವೈ ನಾಟ್ ಸರ್, ವಿ ಕ್ಯಾನ್ ಡೂ ದಟ್ ಅಂತ ಹೇಳಿದ್ರು. ಅದ್ರಲ್ಲಿ ನಮ್ಮ BNI ಮೆಂಬರ್ಸ್ 10 ಜನ ಇಲ್ಲೇ ಇದ್ದಾರೆ. ಪ್ಲೀಸ್ ಸರ್. ಇವರು ಅಚ್ಚುಕಟ್ಟಿಗೆ ಪ್ಲಾನ್ ಪ್ರಕಾರ ಕರೆಕ್ಟ್ ಆಗಿ ಆ ಟೈಮಿಗೆ ಬಂದು ಕೆಲಸ ಮುಗಿಸ್ಬಿಟ್ರು. 15 ದಿವಸದಲ್ಲಿ ನಾವು ಆ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಇಂಟೀರಿಯರ್ಸ್ ನ ಅವ್ರಿಗೆ ನಿಮಿಷ ಮಾಡ್ಕೊಳಕ್ಕೆ ಆಗಲ್ಲ, ಆ ತರ ಮಾಡ್ಕೊಟ್ಟಿದ್ದಾನೆ. ರೂಮ್ ಹಾಡಿನ ರೂಮ್ ನ ಮಲ್ಟಿ ರೂಮ್ ಮಾಡ್ಕೊಟ್ಟಿದ್ವಿ. ಇದು ವರ್ತ್ ಆಫ್ 5 lakhs rupees ಖರ್ಚಾಯ್ತು. ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ಚೆನ್ನಾಗಾದ್ಮೇಲೆ ಆ ಹುಡುಗ ಅಳಿಯ ಬಂದಿದ್ದ, ಅವರಿಗೂ ಬಹಳ ಖುಷಿ ಆಯ್ತು. 1 ವಾರ ಎಕ್ಸ್ಟೆಂಡ್ ಮಾಡಿ ಅದೇ ರೂಮ್ ಅಲ್ಲಿ ಇತ್ತು. ಸೊ ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಎನ್ಕ್ವೈರಿ ಬರುತ್ತೆ, ಅದನ್ನ ನಾವು ಆರ್ಡರ್ ಕನ್ವರ್ಟ್ ಮಾಡ್ಕೋಬೇಕು. ಇನ್ನು ಮಿಡ್ ಟೈಮ್ ಎನ್ಕ್ವೈರಿ ಬಂತು, ಇಲ್ಲೇ ಕರೆಕ್ಟ್ ಮಾಡಿ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ನಾವೇನ್ ಮಾಡ್ತೀವಿ, ಕಸ್ಟಮರ್ ಸೈಟ್ ವಿಸಿಟ್ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಇಂಟೀರಿಯರ್ಸ್, ಫ್ಲೋರಿಂಗ್, ಪೇಂಟಿಂಗ್, ಕಾನ್ಸೆಪ್ಟಿಗೆ ಮ್ಯಾಚ್ ಮಾಡ್ಬಿಟ್ಟು ಅಲ್ಲಿ ತಕ್ಕಂತೆ ನಾವು ಸಜೆಷನ್ ಕೊಟ್ಟು ಅವರಿಗೆ ಆ ಒಂದು ಪ್ರಾಡಕ್ಟ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಕೊಡ್ತೀವಿ. ಆರ್ಡರ್ ಒಂದು ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವುದೇ ರೀತಿ ಸರ್ವಿಸ್ ಚಾರ್ಜ್ ತಗೊಳ್ಳೋದಿಲ್ಲ. ಸೊ ಕಟನ್ ಆರ್ಡರ್ ಸಿಕ್ತೀಗ ನಮಗೆ ಅದು ಇನ್ಸ್ಟಾಲೇಷನ್ ಮಾಡಬೇಕು. ಇನ್ಸ್ಟಾಲೇಷನ್ ಮಾಡೋಕ್ಕಿಂತ ಮುಂಚೆ ಸ್ಟಿಚಿಂಗ್ ಆಗಬೇಕು. ಸ್ಟಿಚಿಂಗ್ ಆಗ್ಬೇಕಂದ್ರೆ ನಮ್ಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮಂಜು ಅಂತೇಳಿ ಟೈಲರ್ ಇದ್ದಾರೆ. ಅವರು ಬಹಳ ಸೊ ಈ ಸ್ಟಿಚಿಂಗ್ ಆದ್ಮೇಲೆ ಅದನ್ನ ಫಿಟ್ಟಿಂಗ್ ಮಾಡಲೇಬೇಕು. ಫಿಟ್ಟಿಂಗ್ ಮಾಡಕ್ಕೆ ನಮ್ಮ ಚಂದ್ರು ಅಂತ ಇದ್ದಾರೆ. ಇಬ್ಬರು ಕೂಡ 18 ವರ್ಷದಿಂದ ನಮ್ಮ ಜೊತೆಗೆ ಇದ್ದಾರೆ. ಥ್ಯಾಂಕ್ ಯು ಬೋತ್. ಸೊ ಇಷ್ಟೆಲ್ಲ ಸರ್ವಿಸ್ ಕೊಡ್ತಾ ಇದೀವಿ. ಎಲ್ಲ ಆಯ್ತು, ಪ್ರಾಡಕ್ಟ್ ಆಯ್ತು, ಎಲ್ಲ ಆಯ್ತು. ಜೊತೆಗೆ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ಬೇಕು ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನಮ್ದು ಪ್ರೈಸ್ ಜಾಸ್ತಿ ಇಲ್ಲ. ಯಾಕಪ್ಪ ಅಂದ್ರೆ ವಿ ಆರ್ ಪರ್ಚೇಸಿಂಗ್ ಪ್ರಾಡಕ್ಟ್ ರಾ ಮೆಟೀರಿಯಲ್ ಫ್ರಮ್ ಡೈರೆಕ್ಟ್ ಫ್ರಮ್ ದ ಕಂಪನಿ. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲಿ ನಾವು ಡೈರೆಕ್ಟ್ ತಗೊಳ್ಳೋದ್ರಿಂದ ಆಟೋಮೆಟಿಕಲಿ ಪ್ರೈಸ್ ಏನಾಗುತ್ತೆ, ರೀಸನಬಲ್ ಆಗುತ್ತೆ. ಅದೇ ಪ್ರೈಸ್ ನ ನಾವು ಕಸ್ಟಮರ್ ಕಾಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಆರ್ಡರ್ ಸ್ಮಾಲ್ ಇರ್ಬೋದು, 5,000 ರೂಪಾಯಿ ಇರ್ಬೋದು, 2,000 ರೂಪಾಯಿ ಇರ್ಬೋದು, 10 ಲಕ್ಷದ ಇರ್ಬೋದು, ಎಲ್ಲದಕ್ಕೂ ಒಂದೇ ತರ ಟ್ರೀಟ್ ಮಾಡ್ತೀವಿ. 10 ಲಕ್ಷಕ್ಕೆ ಏನ್ ವ್ಯಾಲ್ಯೂ ಕೊಡ್ತೀವಿ, 5,000 ರೂಪಾಯಿಗೂ ಅಷ್ಟೇ ವ್ಯಾಲ್ಯೂ ಕೊಡ್ತೀವಿ. ಥ್ಯಾಂಕ್ ಯು ಸರ್.
ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಒಂದು ನಮ್ಮ ಇಬ್ಬರಿಗೆ ಹಾಜರಿ ಮಾಡೋದ್ರಿಂದ ದಯವಿಟ್ಟು ಪ್ರೆಸಿಡೆಂಟ್ ಮತ್ತೆ ಆಡಿಯೋ ಸಪೋರ್ಟ್ ಮಾಡಿ.